ನಮಸ್ಕಾರ ಸ್ನೇಹಿತರೆ. 2024ರ ಲೋಕಸಭಾ ಚುನಾವಣೆ ಕಂಪ್ಲೀಟ್ ಆಗಿ ಇನ್ನು 4 ಫೇಸ್ ಮುಗಿಯೋದಿಕ್ಕೆ 19ರಿಂದ 20 ದಿವಸ ಬೇಕು. ಇನ್ನ ಫಲಿತಾಂಶಕ್ಕೆ ನಾವು ಜೂನ್ 4ರವರೆಗೂ ವೆಯ್ಟ್ ಮಾಡ್ಲೇಬೇಕು. ಕರ್ನಾಟಕದಲ್ಲಿ ಈಗ ಆಲ್ರೆಡಿ 2 ಹಂತದಲ್ಲಿ ಮತದಾನ ಕಂಪ್ಲೀಟ್ ಆಗಿದೆ. ಅಭ್ಯರ್ಥಿಗಳಿಗೆ ಡವ ಶುರುವಾಗಿದೆ. ಅವರ ಭವಿಷ್ಯ ವಿವಿ ಪ್ಯಾಡ್ ನಲ್ಲಿ ಭದ್ರವಾಗಿ ಕುಳಿತಿದೆ. ಕರ್ನಾಟಕದ ಎಲ್ಲ 28 ಕ್ಷೇತ್ರಗಳಲ್ಲಿ ಯಾವ ಅಭ್ಯರ್ಥಿಗಳು ಗೆಲ್ತಾರೆ, ಯಾವ ಅಭ್ಯರ್ಥಿಗಳು ಸೋಲ್ತಾರೆ ಅನ್ನೋ ಲೆಕ್ಕಾಚಾರ ಎಲ್ಲ ಕಡೆ ಶುರುವಾಗಿದೆ. ಹಲವಾರು ಪಕ್ಷದ ನಾಯಕರುಗಳು ಈಗಾಗಲೇ ಭವಿಷ್ಯ ನುಡಿದು ಬಿಟ್ಟಿದ್ದಾರೆ. ನಾವು 20 ಗೆಲ್ತೀವಿ, 25 ಗೆಲ್ತೀವಿ ಅಂತ. ಈಗ ಪ್ರತಿಯೊಂದು ಪಕ್ಷ ಬೂತ್ ಮಟ್ಟದ ಲೆವೆಲ್ನ ಕಾರ್ಯಕರ್ತರಿಂದ ವರದಿಗಳನ್ನು ತರಿಸಿಕೊಳ್ಳೋದಕ್ಕೆ ಶುರು ಮಾಡಿದೆ. ಸ್ನೇಹಿತರೆ, ಇದನ್ನ ಲೆಕ್ಕ ಹಾಕೋದಕ್ಕೆ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಯಾವ ಬೂತ್ ಗಳಲ್ಲಿ ಎಷ್ಟರ ಮಟ್ಟಿಗೆ ವೋಟ್ ಚಲಾವಣೆಯಾಗಿದೆ, ಎಷ್ಟು ಪರ್ಸೆಂಟೇಜ್ನ ಮತ ಚಲಾವಣೆಯಾಗಿದೆ ಅನ್ನೋದು ಗೊತ್ತಾದ್ರೆ ಸಾಕು. ಪ್ರತಿಯೊಂದು ಪಕ್ಷದ ಅಭ್ಯರ್ಥಿಗಳಿಗೆ ನಾಡಿ ಮಿಡಿತ ಗೊತ್ತಾಗಿ ಹೋಗ್ಬಿಡುತ್ತೆ, ನಾವು ಸೋಲ್ತೀವೋ ಗೆಲ್ತೀವೋ ಅಂತ. ಈಗ ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ ಅವರು 3 ಜನ ಈ ವರದಿಗಳನ್ನು ತರಿಸಿಕೊಂಡು ವಿಮರ್ಶೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ, ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಆ ಇಂಟರ್ನಲ್ ಸರ್ವೆ, ಬೂತ್ ಮಟ್ಟದ ಕಾರ್ಯಕರ್ತರಿಂದ ಪಡೆದಿರ್ತಕ್ಕಂಥ ವರದಿಯ ಸರ್ವೆ ಆಧಾರದ ಮೇಲೆ ಬಿಜೆಪಿ ಅವರು ಈ ಬಾರಿ ಎಷ್ಟು ಕ್ಷೇತ್ರ ಗೆಲ್ತಾರೆ, ಕಾಂಗ್ರೆಸ್ನವರು ಈ ಬಾರಿ ಎಷ್ಟು ಕ್ಷೇತ್ರ ಗೆಲ್ತಾರೆ, ಪ್ರತಿಯೊಂದು ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಈ ಒಂದು ಭವಿಷ್ಯವಾಣಿ ಹೇಳ್ತಾ ಇರ್ತಕ್ಕಂತ ಪಟ್ಟಿ ಬಿಜೆಪಿಗೆ 18ರಿಂದ 20 ಸ್ಥಾನಗಳು ಬರುತ್ತೆ. ಕಳೆದ ಬಾರಿ ಕಾಂಗ್ರೆಸ್ 1 ಸ್ಥಾನದಲ್ಲಿ ಗೆದ್ದಿತ್ತು. ಈಗ 8 ಸ್ಥಾನಗಳನ್ನು ಹೆಚ್ಚಿಸಿಕೊಂಡು ಒಟ್ಟು 9 ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತ ವರದಿಗಳು ಹೇಳ್ತಾ ಇದೆ. ಇನ್ನ ಜೆಡಿಎಸ್ ಪಕ್ಷ ಸಹ 2 ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅನ್ನುತ್ತೆ ವರದಿ. ಸ್ನೇಹಿತರೆ, 2014ರಲ್ಲಿ 17 ಸೀಟ್ ಗೆದ್ದಿತ್ತು ಬಿಜೆಪಿ. ಅದೇ 2019ರಲ್ಲಿ ಚಂಗನೆ ಜಿಗಿದು 25 ಸೀಟ್ ಗೆದ್ದಿತ್ತು ಬಿಜೆಪಿ. 2014ರಲ್ಲಿ 9 ಸೀಟ್ ಗೆದ್ದಂತ ಕಾಂಗ್ರೆಸ್ 1 ಸೀಟ್ಗೆ 2019ರಲ್ಲಿ ಕುಸಿದಿತ್ತು. ಸ್ನೇಹಿತರೆ, ಒಂದರ್ಥದಲ್ಲಿ ಈ ಬಾರಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ರಿಪೀಟ್ ಆಗೋ ಚಾನ್ಸಸ್ ಬಹಳಷ್ಟು ಇದೆ. ಆದ್ರೆ ಕರ್ನಾಟಕದಲ್ಲಿ ಏನಾಗಬಹುದು? ಯಾಕಂದ್ರೆ ಕರ್ನಾಟಕದ ಮತದಾರರ ನಾಡಿ ಮಿಡಿತ ಅರಿತುಕೊಳ್ಳೋದಿಕ್ಕೆ ಇದುವರೆಗಿನ ಯಾವ ಸರ್ವೆಗೂ ಆಗ್ತಾ ಇಲ್ಲ. ಕೆಲವರು ಕಾಂಗ್ರೆಸ್ಗೆ ಡಬಲ್ ಡಿಜಿಟ್ ಕೊಡ್ತಾ ಇದ್ರೆ, ಕೆಲವರು ಬಿಜೆಪಿ ಮತ್ತು ಮೈತ್ರಿ ಪಕ್ಷ ಜೆಡಿಎಸ್ಗೆ ಡಬಲ್ ಡಿಜಿಟ್ ಕೊಡ್ತಾ ಇದ್ದಾರೆ. ಅಕ್ಯುರೇಟ್ ಆಗಿ ಇಂತಿಷ್ಟೇ ಸ್ಥಾನಗಳನ್ನ ಗೆಲ್ತಾರೆ ಅನ್ನೋದನ್ನ ಯಾರಿಂದಲೂ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಎಲ್ಲದರ ನಡುವೆ ಈಗ 3 ಪಕ್ಷಗಳು ತಮ್ಮ ಕಾರ್ಯಕರ್ತರಿಂದ ಬೂತ್ ಲೆವೆಲ್ ನ ರಿಪೋರ್ಟ್ ಗಳನ್ನು ತರಿಸ್ಕೊಂಡಿದ್ದಾರೆ. ಬಾಗಲಕೋಟೆ ಕ್ಷೇತ್ರದಿಂದ ಗದ್ದಿಗೌಡರು ಗೆಲ್ತಾ ಇದ್ದಾರೆ. ಅವರದ್ದೇ ಒಳಜಗಳದಿಂದ ಸಂಯುಕ್ತ ಪಟೇಲ್ ಸೋಲ್ತಾ ಇದ್ದಾರೆ ಅನ್ನೋ ವರದಿ ಬಿಜೆಪಿಯ ಕೈ ಸಿಕ್ಕಿದೆ. ಬೆಂಗಳೂರು ಸೆಂಟ್ರಲ್ ಇದು ಸಹ ಮತ್ತೊಮ್ಮೆ PC ಮೋಹನ್ ರೈ ಗೆಲ್ತಾರೆ, ಬಿಜೆಪಿಯ ಪಾಲಾಗುತ್ತೆ ಅನ್ನುತ್ತೆ ಬೂತ್ ಮಟ್ಟದ ಬಿಜೆಪಿಯ ರಿಪೋರ್ಟ್. ಇನ್ನ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರನ ಬಿಟ್ಟು ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಆಗಿದ್ದಂತ ಶೋಭಾ ಕರಂದ್ಲಾಜೆ ಅವರು ಸಹ ಈ ಬಾರಿ ಬೆಂಗಳೂರು ಉತ್ತರದಿಂದಲೂ ಗೆಲ್ತಾರೆ ಅನ್ನುತ್ತೆ ಬಿಜೆಪಿಯ ರಿಪೋರ್ಟ್. ಆದ್ರೆ ಅಂತರ ಈ ಬಾರಿ ಕಡಿಮೆಯಾಗಿರುತ್ತೆ ಅನ್ನೋದು ಗಮನಿಸಬೇಕಾದ ಸಂಗತಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಇದಂತೂ ಅಚ್ಚರಿಯ ಹಣಾಹಣಿಗೆ ಕಾರಣ ಆಗಿದೆ. DK ಶಿವಕುಮಾರ್ ಅವರ ಪ್ರತಿಷ್ಠೆ ಸಹ ಈ ಚುನಾವಣೆಯ ಮೇಲೆ ಇದೆ. ಶತಾಯಗತಾಯ ತಮ್ಮನನ್ನು ಗೆಲ್ಲಿಸಿಕೊಂಡು ಬರಲೇಬೇಕಾದ ಒತ್ತಡದಲ್ಲಿ DK ಅವರಿದ್ದಾರೆ. ಆದ್ರೆ ಡಾಕ್ಟರ್ ಈ ಬಾರಿ ಟಕ್ಕರ್ ಕೊಟ್ಟಿರೋದಂತೂ ನಿಜ. ಮೇಲ್ನೋಟಕ್ಕೆ ಈ ಕ್ಷೇತ್ರದಲ್ಲಿ ಡಾಕ್ಟರ್ ಕೈ ಮೇಲಾಗಿದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತೇಜಸ್ವಿ ಸೂರ್ಯ ಅವರು ಈ ಕ್ಷೇತ್ರದಲ್ಲಿ ಅಷ್ಟಾಗಿ ಕೆಲಸ ಮಾಡಿಲ್ಲ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ಅವರು ವರ್ಚಸ್ವಿ ನಾಯಕರಾಗಿ ಬೆಳೀತಾ ಇರೋದಂತೂ ನಿಜ. ರಾಷ್ಟ್ರೀಯ ಮಟ್ಟದಲ್ಲಿ ಅವರದ್ದೇ ಆದ ವರ್ಚಸ್ಸಂತೂ ತೇಜಸ್ವಿ ಸೂರ್ಯರಿಗಿದೆ. ಇದು ಅವರಿಗೆ ಅನುಕೂಲ ಆಗುತ್ತೆ. ಈ ಕ್ಷೇತ್ರದಿಂದ ಮತ್ತೊಮ್ಮೆ ತೇಜಸ್ವಿ ಸೂರ್ಯರು ಗೆಲ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿದೆ. ಇನ್ನು ಬೆಳಗಾವಿ ಕ್ಷೇತ್ರ ಅಂತೂ ಬಹಳ ಇಂಟ್ರೆಸ್ಟಿಂಗ್. ಇಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಗೆಲುವಿನ ಲೆಕ್ಕಾಚಾರ ಹಾಕಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಒಳೆಯಟು ಕೊಟ್ಟಿರೋದು ಗ್ಯಾರಂಟಿ. ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕೈ ಮೇಲಾಗಬಾರದು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರೇ ಅಲ್ಲಿ ಒಳೆಯಟು ಕೊಟ್ಟಿದ್ದಾರೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ ಜನ. ಮೇಲ್ನೋಟಕ್ಕೆ ಈ ಕ್ಷೇತ್ರದಲ್ಲಿ ಅದು ಕಾಣಿಸ್ತಾನೂ ಇದೆ. ಈ ಬಾರಿ ಈ ಕ್ಷೇತ್ರದಿಂದ ಶೆಟ್ಟರ್ ಅವರು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರಗಳು ಇದೆ. ಬಳ್ಳಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ ರೆಡ್ಡಿ ಅವರ ಗರ್ ವಾಪಸಿ ವಿ ಶ್ರೀರಾಮುಲು ಅವರಿಗೆ ಆನೆ ಬಲ ತಂದಿರೋದಂತೂ ನಿಜ. ಮೂಲಗಳ ಪ್ರಕಾರ ಈ ಕ್ಷೇತ್ರದಲ್ಲಿ ಶ್ರೀರಾಮುಲು ಅವರು ಗೆಲ್ತಾ ಇದ್ದಾರೆ. ಇನ್ನ ಬಿಜಾಪುರ ಕ್ಷೇತ್ರದಲ್ಲಿ ರಮೇಶ್ ಜಿಗಜಿಣಗಿ ಅವರು ಆಲ್ಮೋಸ್ಟ್ ಆಲ್ ಗೆದ್ದೇ ಬಿಟ್ಟಿದ್ದಾರೆ ಅಂತಕ್ಕಂತ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಆ ಕಡೆ ಕಾಂಗ್ರೆಸ್ನ ಅಭ್ಯರ್ಥಿ ಅಷ್ಟೊಂದು ಬಲಿಷ್ಠವಾಗಿಲ್ಲ. ಆದ್ರೆ ಚಾಮರಾಜನಗರ
ಇದು ಈ ಬಾರಿ ಕಾಂಗ್ರೆಸ್ ಪಾಲಾಗಬಹುದು ಅನ್ನೋ ಮಾತುಗಳು ಸರ್ವೆನಲ್ಲಿ ಕೇಳಿ ಬರ್ತಾ ಇದೆ. ಅಲ್ಲಿನ ಬೂತ್ ಲೆವೆಲ್ ನ ಕಾರ್ಯಕರ್ತರು ಸಹ ಇದೇ ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ. ಈ ಕ್ಷೇತ್ರದಲ್ಲಿ ಸುನಿಲ್ ಬೋಸ್ ಅವರು ಗೆಲ್ಲಬಹುದು. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಸುಧಾಕರ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದರೆ ಈ ಬಾರಿ ಅವರಿಗೆ ಈ ಕ್ಷೇತ್ರದಲ್ಲಿ ಮರುಜನ್ಮ ಸಿಗುತ್ತೆ. ಅಂದ್ರೆ ಅಲ್ಲಿ ಡಾಕ್ಟರ್ ಸುಧಾಕರ್ ಅವರು ಗೆಲ್ತಾ ಇದ್ದಾರೆ, ಬಿಜೆಪಿ ಗೆಲ್ತಾ ಇದೆ ಅನ್ನುತ್ತೆ ಬೂತ್ ಮಟ್ಟದ ಬಿಜೆಪಿಯ ರಿಪೋರ್ಟು. ಆದ್ರೆ ಚಿಕ್ಕೋಡಿನಲ್ಲಿ ಬಹಳ ನಿರೀಕ್ಷೆ ಇಟ್ಕೊಂಡಿತ್ತು ಕಾಂಗ್ರೆಸ್. ಈ ಬಾರಿ ಆ ನಿರೀಕ್ಷೆನ ತಲುಪೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಅಣ್ಣಾ ಸಾಹೇಬ್ ಜೊಲ್ಲೆಯವರೇ ಈ ಕ್ಷೇತ್ರದಿಂದ ಗೆಲ್ತಾ ಇದ್ದಾರೆ. ಸ್ನೇಹಿತರೆ, ಕಾಂಗ್ರೆಸ್ ಗೆಲ್ಲಲಿರೋ ಮತ್ತೊಂದು ಕ್ಷೇತ್ರ ಅಂದ್ರೆ ಅದು ಚಿತ್ರದುರ್ಗ, ಮಧ್ಯ ಕರ್ನಾಟಕದಲ್ಲಿ ಬರೋದು. ಈ ಕ್ಷೇತ್ರದಿಂದ BN ಚಂದ್ರಪ್ಪ ಅವರು ಗೋವಿಂದ ಕಾರಜೋಳ ಅವರ ವಿರುದ್ಧ ಗೆಲ್ತಾ ಇದ್ದಾರೆ. ಈ ಗೆಲುವಿಗೆ ಕಾರಣ ಬೇರೆ ಏನೂ ಅಲ್ಲ, ಬಿಜೆಪಿನಲ್ಲಿ ಇರತಕ್ಕಂತ ಬಂಡಾಯ. ಚಳ್ಳಕೆರೆಯ ಶಾಸಕ ಚಂದ್ರಪ್ಪ ಅವರ ಅಸಹಕಾರ ಗೋವಿಂದ ಕಾರಜೋಳ ಅವರಿಗೆ ಮುಳುವಾಗಿದೆ. ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮತ್ತು ಪದ್ಮರಾಜ್ ಅವರ ನಡುವೆ ಸಮಬಲದ ಹೋರಾಟ ಇದೆ ಅಂತ ಹೇಳಲಾಗ್ತಾ ಇದೆ. ಕಡೆ ಕ್ಷಣದಲ್ಲಿ ನೆಕ್ ಟು ನೆಕ್ ಫೈಟ್ ಆಗಿ ಏನ್ ಬೇಕಾದ್ರೂ ರಿಸಲ್ಟ್ ಆಗಬಹುದು. ಮಧ್ಯ ಕರ್ನಾಟಕದ ಮತ್ತೊಂದು ಕ್ಷೇತ್ರ ದಾವಣಗೆರೆ. ಈ ಕ್ಷೇತ್ರದಲ್ಲಿ ಪ್ರಭಾ ಮಲ್ಲಿಕಾರ್ಜುನರ ಹವಾ ಜಾಸ್ತಿ ಇದೆ. ಈ ಬಾರಿ ಸಿದ್ದೇಶ್ವರ ಅವರ ಕುಟುಂಬಕ್ಕೆ ಏಟು ಬೀಳೋದು ಗ್ಯಾರಂಟಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಕೇಕ್ ವಾಕ್ ಆಗಿದೆ ಈ ಬಾರಿ. ಅದು ನೇಹಾ ಪ್ರಕರಣ ನಡೆದ ಆದ ಮೇಲಂತೂ ಅವರ ಗೆಲುವು 100% ಅನ್ನುವಂತ ವಾತಾವರಣ ಸೃಷ್ಟಿಯಾಗಿದೆ. ಕಲಬುರಗಿಯಲ್ಲಿ ಬಿಜೆಪಿಯ ಬೂತ್ ಮಟ್ಟದ ರಿಪೋರ್ಟ್ ಶಾಕಿಂಗ್ ಕೊಟ್ಟಿದೆ. ಸ್ವತಃ ಬಿಜೆಪಿಗರಿಗೆ ಇದರ ಬಗ್ಗೆ ಅನುಮಾನಗಳಿದ್ದಿದೆ. ಈ ರಿಪೋರ್ಟ್ ನಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅವರೇ ಮತ್ತೊಮ್ಮೆ ಗೆಲ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹರಸಾಹಸ ಪಟ್ಟಿದ್ರು ತಮ್ಮ ಅಳಿಯನನ್ನು ಗೆಲ್ಲಿಸೋದಕ್ಕೆ, ಆದ್ರೆ ಆ ಪ್ರಯತ್ನ ಸಫಲ ಆಗಿಲ್ಲ. ಕಾಂಗ್ರೆಸ್ ಗೆಲ್ಲಬಹುದಾದ ಮತ್ತೊಂದು ಕ್ಷೇತ್ರ ಬೇರೆ ಯಾವುದೂ ಅಲ್ಲ, ಹಾಸನ. ಹಾಸನದಲ್ಲಿ JDS ದವರು ಮಾಡ್ಕೊಂಡಿರ್ತಕ್ಕಂತ ಸ್ವಯಂಕೃತ ಅಪರಾಧ ಪ್ರಜ್ವಲ್ ರೇವಣ್ಣರ ಪೆನ್ ಡ್ರೈವ್ ಕಾಂಡದಿಂದಾಗಿ ಹಾಸನ ಕ್ಷೇತ್ರನ JDS ಕಳೆದುಕೊಳ್ತಾ ಇದೆ. ಸ್ನೇಹಿತರೆ, ಇದರ ಎಫೆಕ್ಟ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮೇಲೂ ಆಗುತ್ತೆ, ಮಂಡ್ಯದ ಕ್ಷೇತ್ರದ ಮೇಲೂ ಆಗುತ್ತೆ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು. ಹಾವೇರಿ ಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿ ಅವರು ನಿರಾಯಾಸವಾಗಿ ಗೆಲ್ತಾ ಇದ್ದಾರೆ. ಕೋಲಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ JDS ಅಭ್ಯರ್ಥಿ ಮಲ್ಲೇಶ್ ಬಾಬು ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಅವರ ನಡುವೆ ಜಿದ್ದಾಜಿದ್ದಿನ ಪೈಪೋಟಿ ಇದೆ. ಈ ಕ್ಷೇತ್ರನ ಈ ಕ್ಷಣಕ್ಕೆ ಹೇಳೋದಿಕ್ ಆಗೋದಿಲ್ಲ. 50-50 ಚಾನ್ಸಸ್ ಇದೆ ಇಬ್ಬರು ಅಭ್ಯರ್ಥಿಗಳು ಗೆಲ್ಲಬಹುದಾದ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೊಪ್ಪಳ ಕ್ಷೇತ್ರಕ್ಕೆ ಬಂದಾಗ ಕರಡಿ ಸಂಗಣ್ಣರಿಗೆ ಟಿಕೆಟ್ ಮಿಸ್ ಆಗಿತ್ತು. ಡಾಕ್ಟರ್ ಬಸವರಾಜ್ ಕ್ಯಾವಟೂರ್ ಅವರು ಸ್ಪರ್ಧೆ ಮಾಡಿದ್ರು ಬಿಜೆಪಿಯಿಂದ. ಸರ್ವೆ ರಿಪೋರ್ಟ್ ಪ್ರಕಾರ ಅಲ್ಲಿ ಹಿಟ್ನಾಳ್ ಅವರು ಗೆಲ್ತಾ ಇದ್ದಾರೆ, ಅಂದ್ರೆ ಕಾಂಗ್ರೆಸ್ ಗೆಲ್ತಾ ಇದೆ. ಇನ್ನು ಮಂಡ್ಯ ಕ್ಷೇತ್ರಕ್ಕೆ ಬಂದಾಗ ಇಲ್ಲಂತೂ ಜಿದ್ದಾಜಿದ್ದಿದೆ ಸ್ಟಾರ್ ಚಂದ್ರ ನಡುವೆ ಮತ್ತು ಕುಮಾರಸ್ವಾಮಿ ಅವರ ನಡುವೆ. ಆದ್ರೆ ಸರ್ವೆ ರಿಪೋರ್ಟ್ ನಲ್ಲಿ ಕುಮಾರಸ್ವಾಮಿ ಅವರು ಒಂದ್ ಹೆಜ್ಜೆ ಮುಂದಿದ್ದಾರೆ, ಗೆದ್ರೆ ಅಂತರ ಬಹಳ ಕಡಿಮೆ ಇರುತ್ತೆ. ಇನ್ನು ಮೈಸೂರು ಕ್ಷೇತ್ರಕ್ಕೆ ಬಂದಾಗ ಇಲ್ಲಿ ಯದುವೀರ್ ಅವರು ಆಲ್ರೆಡಿ ಗೆದ್ದಾಗಿದೆ, ಅನೌನ್ಸ್ ಮಾಡೋದೊಂದೇ ಬಾಕಿ ಅನ್ನುವುದು ಸರ್ವೆ ರಿಪೋರ್ಟ್ ನಲ್ಲಿ ಗೊತ್ತಾಗಿರ್ತಕ್ಕಂಥ ಸಂಗತಿ. ರಾಯಚೂರು ಕ್ಷೇತ್ರದಲ್ಲಿ ರಾಜ ಅಮರೇಶ್ವರ ನಾಯಕ್ ಅವರು ಗೆಲ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಅವರು ಈಶ್ವರಪ್ಪ ಅವರ ಚಾಲೆಂಜಿನ ನಡುವೆ ಸಹ ಗೆಲ್ತಾ ಇದ್ದಾರೆ. ತುಮಕೂರಿನಲ್ಲಿ ಸೋಮಣ್ಣ ಅವರು ಮಾಧುಸ್ವಾಮಿ ಅವರ ಚಾಲೆಂಜಿನ ನಡುವೆನೂ ಸಹ ಗೆಲ್ತಾ ಇದ್ದಾರೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಗೆಲ್ತಾರೆ ಅನ್ನುತ್ತೆ ರಿಪೋರ್ಟು. ಉತ್ತರ ಕನ್ನಡದಲ್ಲಿ ಮಾಜಿ ಸ್ಪೀಕರ್ ಕಾಗೇರಿ ಅವರು ಗೆಲ್ತಾ ಇದ್ದಾರೆ. ಅನಂತ್ ಕುಮಾರ್ ಹೆಗಡೆ ಅವರು ಪಡೆದಷ್ಟು ಲೀಡ್ ಪಡೆದೇ ಇರಬಹುದು, ಆದ್ರೆ ಕಾಗೇರಿಯವರೇ ಗೆಲ್ತಾರೆ ಅನ್ನುತ್ತೆ ರಿಪೋರ್ಟ್. ಸ್ನೇಹಿತರೆ, ಕಾಂಗ್ರೆಸ್ ಪಾಲಾಗಬಹುದಾದ ಕ್ಷೇತ್ರಗಳು ದಾವಣಗೆರೆ, ಚಾಮರಾಜನಗರ, ಕೊಪ್ಪಳ 50-50 ಇದೆ, ಆದ್ರೆ ಕಾಂಗ್ರೆಸ್ ನ ಚಾನ್ಸ್ ಜಾಸ್ತಿ ಇದೆ. ಕೋಲಾರದಲ್ಲೂ ಸಹ ಕಾಂಗ್ರೆಸ್ ಗೆಲ್ಲಬಹುದು ಅನ್ನೋ ನಿರೀಕ್ಷೆಗಳಿವೆ. ಹಾಸನದಲ್ಲೂ ಸಹ ಕಾಂಗ್ರೆಸ್ ಗೆಲ್ಲುತ್ತೆ. ಉಳಿದ 3-4 ಕ್ಷೇತ್ರಗಳಲ್ಲಿ 50-50 ಚಾನ್ಸಸ್ ಇದೆ. ಅವೆಲ್ಲವನ್ನು ಹೊರತುಪಡಿಸಿ 18-20 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಮೈತ್ರಿಕೂಟ JDS ನ ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಅನ್ನೋದು ಇಂಟರ್ನಲ್ ಸರ್ವೆ ಮತ್ತು ಬೂತ್ ಮಟ್ಟದ ರಿಪೋರ್ಟ್ ನಿಂದ ಮೂರೂ ಪಕ್ಷಗಳಿಗೆ ಸಿಕ್ಕಂತ ವರದಿ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ನಿಮ್ಮ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಗೆಲ್ತಾ ಇದ್ದಾರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.